ತೈವಾನ್ ದೇಶ ಕೂಡ ಥೈಲ್ಯಾಂಡ್ನಂತೆ ಸಾಕಷ್ಟು ಹಣ್ಣುಗಳ ಒಂದು ಆಗರ, ಒಂದು ಭಂಡಾರ ಅಂತ ಹೇಳಿ ಕರಿಬಹುದು. ಸಾಕಷ್ಟು ಈ ಥೈಲ್ಯಾಂಡ್ಗೆ ಬೇಕಾಗಿರುವಂಥ ಸಾಕಷ್ಟು ಹಣ್ಣುಗಳ ಅಭಿವೃದ್ಧಿ ಆಗ್ತಾ ಇರುವಂಥದ್ದು ತೈವಾನ್ ಅಂತ ಹೇಳುವಂಥದ್ದು. ಈ ತೈವಾನ್ಗರಿಗೆ ಬಹುಶಃ ಈ ಭಾಷೆ ಸ್ವಲ್ಪ ಇಂಗ್ಲೀಷ್ ಅಥವಾ ಬಾಕಿ ಪರಕೀಯ ಭಾಷೆಗಳ ಬಗ್ಗೆ ಜ್ಞಾನ ಸ್ವಲ್ಪ ಕಡಿಮೆ. ಹಾಗಾಗಿ ಅವರು ಬ್ರೀಡರ್ಗಳು ಅಂತ ಹೇಳಿ ಕರಿಬೋದು. ಸಾಕಷ್ಟು ತಳಿಗಳನ್ನು ಅವರು ವಾಟರ್ ಆ್ಯಪಲ್ ಇರ್ಬೋದು, ಸಪೋಟೇಸಿ ಅಂದರೆ ಅಬಿಯು, ಮಿಲ್ಕ್ ಫ್ರೂಟ್, ಇಂಥವು ಸಾಕಷ್ಟು ಹಣ್ಣುಗಳನ್ನು ಅವರು ಅಭಿವೃದ್ಧಿ ಮಾಡ್ತಾರೆ. ಬಟ್ ಅವರಿಗೆ ಹೇಗೆ ಇದನ್ನು ಟ್ರೇಡಿಂಗ್ ಮಾಡುವಂಥದ್ದು ಅಂತ ಹೇಳುವಂಥದ್ದನ್ನು ಭಾಷೆ ರಹಿತವಾದ ಕಾರಣ ಸಮಸ್ಯೆ ಆಗುವಂಥದ್ದು. ಈ ಥೈಲ್ಯಾಂಡ್ನಿಂದ ಏನು ಮಾಡ್ತಾರೆ ಅಂದರೆ ತೈವಾನ್ಗೆ ಹೋಗಿಬಿಟ್ಟು ಹೊಸ ಹಣ್ಣುಗಳನ್ನು ತಗೊಂಡು ಬರ್ತಾರೆ, ಹೊಸ ಹೊಸ ಗಿಡಗಳನ್ನು ಅವರು ನಾಟಿ ಮಾಡಿಕೊಂಡು ಅವರ ಅಭಿವೃದ್ಧಿ ಮಾಡ್ತಾರೆ. ಇವತ್ತು ನಾವು ನೋಡಲಿಕ್ಕೆ ಹೋಗ್ತಾ ಇರುವಂಥದ್ದು ಹೊಸ ಹಣ್ಣೊಂದು, ಅಬಿಯು ಹಣ್ಣಿನಲ್ಲಿ ಹೊಸ ಹಣ್ಣು, ಚಿಕ್ಕುವಿನ ಫ್ಯಾಮಿಲಿಯ ಒಂದು ಪೌಟೇರಿಯಾ ಫ್ಯಾಮಿಲಿಯ ಒಂದು ಹೊಸ ಹಣ್ಣನ್ನು ನಾನು ತೋರಿಸ್ಕೋಗ್ತಾ ಇದ್ದೇನೆ. ನಮಸ್ಕಾರ ವೀಕ್ಷಕರೇ, ಬಳಂಜ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅನಿಲ್ ಬಳಂಜ. ನೋಡಿ, ಇಲ್ಲಿ ನಾನು ತೋರಿಸ್ಕೊ ಹೋಗುವಂಥದ್ದು 1 kg ತೂಕ ಬರುವಂತಹ ಒಂದು ವಿಶೇಷ ಹಣ್ಣು ಅಬಿಯು. ನೀವು ಈ ಅಬಿಯುನ ನಮ್ಮಲ್ಲೂ ಕೂಡ 1 kg ಬರುವಂಥ ಹಣ್ಣುಗಳು ಇರಬಹುದು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಬಟ್ ಇದು ಹೈಬ್ರಿಡ್ ತಳಿ, ಸಾಮಾನ್ಯವಾದಂಥ ತಳಿ ಅಲ್ಲ. ನಮ್ಮಲ್ಲಿ ತಿಂದ ಅಬಿಯು ಹಣ್ಣುಗಳೇ ಬಹಳಷ್ಟು ಸಿಹಿಯಾಗಿರ್ತದೆ. ಅದರ ದುಪ್ಪಟ್ಟು ಸಿಹಿ ಬರುವಂಥ ಒಂದು ವಿಶೇಷ ಹಣ್ಣು ಇದು. ಇದರ ಹೆಸರು ಥಾಂಗ್ ಮೀ ಅಂತ ಹೇಳಿ, THONG, ಥಾಂಗ್ ಮೀ ಅಂತ ಹೇಳುವಂಥ ಒಂದು ಟಾಪ್ ಸ್ವೀಟ್. ಇದರ ಮಿಕ್ಕಿದ ಸಿಹಿ ಇರುವಂಥ ಅಬಿಯು ಇದುವರೆಗೆ ಇಲ್ಲ. ಇದು ಇತ್ತೀಚೆಗೆ ಅಭಿವೃದ್ಧಿಪಡಿಸಿಕೊಂಡಿರುವಂತಹ ಒಂದು ಹೊಸ ಅಬಿಯು ಹಣ್ಣು. ಇನ್ನೊಂದು ನಾನು ತೋರಿಸ್ತೇನೆ ನೋಡಿ. ಇಂದು ಕೂಡ ಇದೊಂದು ಹೊಸ ಹಣ್ಣು. ಇನ್ನು ಮುಂದೆ ನಾವು ಅದನ್ನು ಮತ್ತೆ ನೋಡೋಣಂತೆ. ಇವಾಗ ನಾವು ಥಾಂಗ್ ಮೀ ಅಂತ ಹೇಳುವಂಥ ತಳಿಯನ್ನು ನಾವು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಕಟ್ ಮಾಡಿ ತೋರಿಸ್ತೇನೆ ನಾನು ನಿಮಗೆ ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು. ಇಷ್ಟು ಮಾತ್ರ ಅಲ್ಲ ಫ್ರೆಂಡ್ಸ್, ನಾನು ಇಲ್ಲಿ ಹೋಗ್ಲಿಕ್ಕಿರುವಂಥ ನಮ್ಮ ಅಬಿಯುನಲ್ಲಿ ಲ್ಯಾಟೆಕ್ಸ್ ಅಥವಾ ಮೈಣ ಅಂಟು ಇರ್ತದೆ. ಬಟ್ ಇದು ಸಿಪ್ಪೆ ಸಹಿತವಾಗಿ ನೀವು ಹಾಗೇನೆ ತಿಂದುಬಿಡುವುದಾದಂಥ ಒಂದು ರುಚಿಕರ ಅಬಿಯು. ನೋಡಿ ಎಷ್ಟು ಪಲ್ಪ್ ಇದೆ ಅಂತ ಹೇಳುವಂಥದ್ದು. ಆಲ್ಮೋಸ್ಟ್ 95% ನಿಮಗೆ ಇದರಲ್ಲಿ ಪಲ್ಪ್ ಇರುವಂಥದ್ದು, ವೇಸ್ಟೇಜ್ ಇಲ್ಲ. ಇದು ಕಮರ್ಷಿಯಲ್ ಫ್ರೂಟ್. ಈ ಅಬಿಯು ಇದೆಯಲ್ಲ, ಥಾಂಗ್ ಮೀ ಇದೆಯಲ್ಲ, ಇದು ಕಮರ್ಷಿಯಲ್ ಫ್ರೂಟ್. ಇಲ್ಲಿ ವ್ಯಾವಹಾರಿಕವಾಗಿ ಬೆಳಿಬಹುದಂಥ ಗಟ್ಟಿಯಾದಂಥ ಪಲ್ಪನ್ನು ಹೊಂದ್ಕೊಂಡಿರುವಂಥದ್ದನ್ನು ಇಲ್ಲಿ ನೋಡಿ. ನಾನು ನಿಮಗೆ ಅದನ್ನು ಸ್ಲೈಸ್ ಮಾಡಿ ತೋರಿಸ್ತೇನೆ ನೋಡಿ. ಫ್ರೆಂಡ್ಸ್ ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ ಇದು. ಸಾಫ್ಟ್ ಜೊತೆಗೆ ಕ್ರಿಸ್ಪಿ ಎರಡನ್ನೂ ಹೊಂದ್ಕೊಂಡಿರುವಂಥ ಹಣ್ಣುಗಳಿಗಳು. ರುಚಿಕರವಾದಂಥ ಹಣ್ಣುಗಳು, ಸಾಫ್ಟ್ ಹಣ್ಣುಗಳು. ಫ್ರೆಂಡ್ಸ್, ಅಬಿಯನ್ನು ತಿನ್ನುವಾಗ ಯಾವಾಗಲೂ ಈ ಥರ ಇದು ಮಾಡಬೇಕು. ಇಲ್ಲಾಂದರೆ ನೋಡಿ, ಈ ಥರ ತೆಗೆದುಬಿಟ್ಟು ತಿನ್ನುವಂಥದ್ದು, ಸಿಪ್ಪೆ ಸಹಿತ ಹಾಗೆ ತಿಂದುಬಿಡೋದು. ಬಟ್ ನಾನು ನಿಮಗೆ ಅಬಿಯು ತಿನ್ನುವ ಪದ್ಧತಿಯನ್ನು ನಾನು ಇಲ್ಲಿ ತೋರಿಸ್ಕೊಳ್ಳಿಕ್ಕೆ ಹೋಗ್ತಾ ಇರುವಂಥದ್ದು ನೋಡಿ. ಈ ಥರ ತೆಗೆದುಬಿಟ್ಟು ನೋಡಿ, ಈ ಥರ ತಿಂದರೆ ನಿಮ್ಮ ತುಟಿಗೆ ಮೈಣ ಹಿಡಿಯುವಂಥ ಪ್ರಮೇಯ ಇರೋದಿಲ್ಲ. ಇದು ಲ್ಯಾಟೆಕ್ಸ್ ಲೆಸ್ ವೆರೈಟಿ ಥಾಂಗ್ ಮೀ ಅಂತ ಹೇಳುವಂಥ ವಿಶೇಷ ತಳಿ. ಇದು ಬಹಳಷ್ಟು ಸಿಹಿಯಾಗಿದೆ, ಪಾಯಸದಷ್ಟು ಸಿಹಿ ಅಂತೇಳಿ ಕರಿಬೋದು. ಯಾಕಂತ ಹೇಳಿದ್ರೆ ನಮ್ಮೂರಿನಲ್ಲಿ ಸಾಮಾನ್ಯವಾಗಿ ನಾವು ಟ್ಯಾಲಿ ಮಾಡುವಂಥದ್ದು ಪಾಯಸಗಳನ್ನು ಸ್ವೀಟ್ನಲ್ಲಿ. ಜೊತೆ ಗಟ್ಟಿಯಾಗಿದೆ ನೋಡಿ, ಮೈಣರಹಿತವಾಗಿದೆ, ಲ್ಯಾಟೆಕ್ಸ್ ಇರೋದಿಲ್ಲ ಇಲ್ಲಿ. ಸಣ್ಣ ಬೀಜವನ್ನು ನಮ್ಮ ಚಿಕ್ಕ ಬೀಜ ಇದೆಯಲ್ಲ, ಅದೇ ಥರ ಚಿಕ್ಕ ಬೀಜವನ್ನು ಹೊಂದ್ಕೊಂಡಿರುವಂಥದ್ದು, ಫುಲ್ಲಿ ಕವರ್ ಆಗಿರುವಂಥದ್ದು. ಬಹಳಷ್ಟು ರುಚಿಕರವಾದಂಥ ಹಣ್ಣು. ಎಲ್ಲವೂ ಕೂಡ ಬಳಂಜ ಫಾರ್ಮ್ಸ್ನಲ್ಲಿ ನಾಟಿ ಮಾಡ್ತಾ ಇದ್ದೇವೆ. ಹೊಸ ತಳಿಗಳನ್ನು ನಿಮಗೆ ಪರಿಚಯಿಸೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಇವುಗಳನ್ನು ನಿಮಗೆ ಪರಿಚಯಿಸಲಿಕ್ಕೆ ಇದ್ದೇವೆ. ಹೊಸ ಹೊಸ ಹಣ್ಣುಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.